ಇದು ಸ್ಟೋರೇಜ್ ಮ್ಯಾನೇಜರ್ ಸೆಕ್ಷನ್ ಡಿಸ್ಕಷನ್ ಮಾಡ್ತಾ ಇದ್ವಿ. ದಿಸ್ ಪೋರ್ಷನ್, ಈ ಡಾಟೆಡ್ ಲೈನ್ ಇದೆಯಲ್ಲ, ಇದಿಷ್ಟು ಅದು ನಿಮಗೆ ಎಕ್ಸ್ಪ್ಲನೇಷನ್ ಇಲ್ಲಿ ಸಿಗುತ್ತೆ. ಇದು ಶೇರ್ ಮಾಡಿದ್ದೀನಿ ನಾನು, PDF ಲಾಸ್ಟ್ ಶೇರ್ ಮಾಡಿದ್ದೀನಿ. ಸ್ಟೋರೇಜ್ ಮ್ಯಾನೇಜರ್ ನಾನು ಇಷ್ಟೊತ್ತು ಏನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಪ್ರೀವಿಯಸ್ ವಿಡಿಯೋದಲ್ಲಿ, ಅದು ನಿಮಗೆ ಇಲ್ಲಿ ಸಿಗುತ್ತೆ. Storage Manager. It is a program that provides the interface between the low-level data stored in the database. Low-level data stored in the database. ಯಾವುದು low-level data stored in the database ಅಂದರೆ, ಡಯಾಗ್ರಾಮಲ್ಲಿ ಇದು ಹಾರ್ಡ್ ಡಿಸ್ಕಲ್ಲಿ ಏನು ಸ್ಟೋರ್, ಇದು ಹೈ ಲೆವೆಲ್ಲು, ಇದು ಲೋ ಲೆವೆಲ್ಲು. ಲೋ ಲೆವೆಲಲ್ಲಿ ಸ್ಟೋರ್ ಆಗೋದೇನು, ನೀವು ಫಸ್ಟು ಸಿಸ್ಟಮ್ ಮುಂದೆ ಯೂಸರ್ಸ್ ಕೂತ್ಕೊಳ್ತಾರೆ. ಡಿಪೆಂಡಿಂಗ್ ಆನ್ ದಿ ರಿಕ್ವೈರ್ಮೆಂಟ್ಸ್, ಡೇಟಾಬೇಸ್ ಅಡ್ಮಿನ್ ಆದರೆ ಅವ್ರ ವರ್ಕ್ ಏನು ಅಲಾಟ್ ಆಗಿರುತ್ತೆ, ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಅಡ್ಮಿನಿಸ್ಟ್ರೇಷನ್ ಅದನ್ನು ಮಾಡ್ತಾರೆ. ಸೊಫಿಸ್ಟಿಕೇಟೆಡ್ ಯೂಸರ್ಸ್, ಅನಾಲಿಸ್ಟಸ್ಸು, ಪ್ರೋಗ್ರಾಮರ್ಸ್ ಆದರೆ ಅವ್ರಿಗೇನು ವರ್ಕ್ ಅಲಾಟ್ಮೆಂಟ್ ಇದೆ ಅದನ್ನು ಮಾಡ್ತಾರೆ. ಅಪ್ಲಿಕೇಶನ್ ಪ್ರೋಗ್ರಾಮರ್ಸು ಕೋಡಿಂಗ್ ಮಾಡ್ತಾರೆ. ನೀವೇನು ಲ್ಯಾಬಲ್ಲಿ VB ಕೋಡಿಂಗ್ ಮಾಡ್ತಾ ಇದ್ದೀರಾ ಅದನ್ನು ಮಾಡ್ತಾರೆ. ನೇವ್ ಯೂಸರ್ಸ್ ಅಂತಂದರೆ ಜಸ್ಟ್ ಬ್ರೌಸಿಂಗ್ ಮಾಡೋ ಅಂಥವರು ಅಥವಾ ರಿಸಲ್ಟ್ ಚೆಕ್ ಮಾಡೋ ಅಂಥವರು, ವಿಡಿಯೋ ಕಾಲಿಂಗ್ ಆನ್ಲೈನ್ ಮಾಡೋ ಅಂಥವರು, ಈ ಥರ ಎಂಟರ್ಟೈನ್ಮೆಂಟ್ ಪರ್ಪಸ್ ಇರ್ಬೋದು, ಈ ಥರ ಯೂಸ್ ಮಾಡೋರನ್ನ ನೇವ್ ಯೂಸರ್ಸ್ ಅಂತ ಹೇಳ್ತೀವಿ. ಇದು ಹೈಯರ್ ಲೆವೆಲ್ಗೆ ಬರುತ್ತೆ. ಇಲ್ಲಿಂದ ಡೇಟಾ 1 by 1 ಲೇಯರ್ ಬೈ ಲೇಯರ್ ಪಾಸ್ ಆಗಿ DBMS ಸಾಫ್ಟ್ವೇರಲ್ಲಿ ಫೈನಲಿ ಅದು ಹಾರ್ಡ್ ಡಿಸ್ಕಲ್ಲಿ ಸ್ಟೋರ್ ಆಗುತ್ತೆ. ಇಲ್ಲ ಹಾರ್ಡ್ ಡಿಸ್ಕಿಂದ ಡೇಟಾ ಹೊರಗೆ ಬರುತ್ತೆ. ಇದು ಲೋಯೆಸ್ಟ್ ಲೆವೆಲ್ ಆಫ್ ಡೇಟಾ. ನಾವು ಸ್ಟೋರೇಜ್ ಮ್ಯಾನೇಜರ್ ಡಿಸ್ಕಷನ್ ಮಾಡ್ತಿದ್ವಿ. ಇಟ್ಸ್ ಎ ಪ್ರೋಗ್ರಾಮ್ ಮಾಡ್ಯೂಲ್ ದಟ್ ಪ್ರೊವೈಡ್ಸ್ ದಿ ಇಂಟರ್ಫೇಸ್ ಬಿಟ್ವೀನ್ ದಿ ಲೋ ಲೆವೆಲ್ ಡೇಟಾ. ಹಾರ್ಡ್ ಡಿಸ್ಕಲ್ಲಿ ಏನು ಡೇಟಾ ಸ್ಟೋರ್ ಆಗಿದೆ ಅಕಾರ್ಡಿಂಗ್ ಟು ಡಯಾಗ್ರಾಮ್, ಅಲ್ಲೇನಿದೆ, ಡೇಟಾ ಡಿಕ್ಷನರಿ ಇದೆ, ಇಂಡೆಕ್ಸಸ್ ಇದೆ, ಡೇಟಾ ಅಂತ ಇದೆ. ಆ ಡೇಟಾ, ಆ ಲೋಯೆಸ್ಟ್ ಲೆವೆಲ್ ಆಫ್ ಡೇಟಾ ಸ್ಟೋರ್ಡ್ ಇನ್ ದಿ ಡೇಟಾ ಬೇಸ್ ಅದು, ಆ್ಯಂಡ್ ದಿ ಅಪ್ಲಿಕೇಶನ್ ಪ್ರೋಗ್ರಾಮ್ಸ್ ಆ್ಯಂಡ್ ಕ್ವೆರೀಸ್ ಸಬ್ಮಿಟೆಡ್ ಟು ದಿ ಸಿಸ್ಟಮ್. ಅಪ್ಲಿಕೇಶನ್ ಪ್ರೋಗ್ರಾಮ್ಸ್ ಆ್ಯಂಡ್ ಕ್ವೆರೀಸ್ ಇದನ್ನು ಯಾರು ಸಬ್ಮಿಟ್ ಮಾಡೋದು? ಆಬ್ವಿಯಸ್ಲಿ ಫಸ್ಟ್ ಲೇಯರಲ್ಲಿ ಬರ್ತಾರಲ್ಲ, ಡೇಟಾಬೇಸ್ ಅಡ್ಮಿನಿಸ್ಟ್ರೇಟರ್ಸ್, ನೇವ್ ಯೂಸರ್ಸ್, ಅಪ್ಲಿಕೇಶನ್ ಪ್ರೋಗ್ರಾಮರ್ಸ್ ಅಂತೆಲ್ಲ ಇದೆಯಲ್ಲ, ಅವರೆಲ್ಲ ಯಾರು? ಕಂಪ್ನಿನಲ್ಲಿ ವರ್ಕ್ ಮಾಡೋರು ಇರ್ಬೋದು, ಅಥವಾ ಟೈಮ್ ಪಾಸ್ಗೆ, ಎಂಟರ್ಟೈನ್ಮೆಂಟ್ ಪರ್ಪಸ್ಗೆ ಯೂಸ್ ಮಾಡ್ತಾ ಇರೋರು ವೆಬ್ಸೈಟ್ ಇರ್ಬೋದು, ಅಥವಾ ಆನ್ಲೈನ್ ಶಾಪಿಂಗ್ ಮಾಡ್ತಾ ಇರೋರು ಇರ್ಬೋದು. ಪ್ರೋಗ್ರಾಮರ್ಸ್ ಅಂತ ಇದೆಯಲ್ಲ, ಸೀರಿಯಸ್ ಪ್ರೋಗ್ರಾಮಿಂಗ್ ಡೆವಲಪ್ಮೆಂಟಲ್ಲಿ ಇನ್ವಾಲ್ವ್ ಆಗಿರ್ತಾರೆ ಅವ್ರುಗಳು, ಅನಾಲಿಸ್ಟ್ಗಳು, ಮತ್ತು ಡೇಟಾಬೇಸ್ ಅಡ್ಮಿನಿಸ್ಟ್ರೇಟರು. ಡೇಟಾಬೇಸಲ್ಲಿ ಏನು ಪ್ರಾಬ್ಲಮ್ ಇದ್ದರೂ ಅಥವಾ ಅದಕ್ಕೆ ಏನೇ ರಿಕ್ವೆಸ್ಟ್ ಬಂದರೂ ಅದನ್ನೆಲ್ಲ ಅಡ್ಮಿನಿಸ್ಟ್ರೇಷನ್ ಮ್ಯಾನೇಜ್ಮೆಂಟ್ ಮಾಡೋದು. ಇದೆಲ್ಲ ಎಲ್ಲಿಂದ ಆಗುತ್ತೆ? ಒಂದು ಸ್ಕ್ರೀನ್, ನಮ್ಮ ಮೊಬೈಲ್ ಮೇಲಿರ್ಬೋದು ಅಥವಾ ಲ್ಯಾಪ್ಟಾಪ್ ಮೇಲಿರ್ಬೋದು, ಯಾವುದೇ ಡಿವೈಸ್ ಮೇಲೆ ಒಂದು ಸ್ಕ್ರೀನ್ ಅಂತೂ ಇದ್ದೇ ಇರುತ್ತೆ. ಆ ಸ್ಕ್ರೀನ್ ನೋಡಿಕೊಂಡು ಇವರೆಲ್ಲರೂ ಡೇಟಾ ಎಂಟ್ರಿ ಮಾಡ್ತಾರೆ. ಅಲ್ಲಿ ಟೆಕ್ಸ್ಟ್ ಬಾಕ್ಸು, ಲೇಬಲ್ಲು, ಸಬ್ಮಿಟ್ ಬಟನ್ಸ್, ಈ ಥರ ಎಲ್ಲ ಇರುತ್ತೆ. ಅಲ್ಲಿ ಡೇಟಾ ಎಂಟ್ರಿ ಮಾಡಿ ಫೈನಲಿ ಅದನ್ನೇ ಸಬ್ಮಿಟೆಡ್ ಟು ದಿ ಸಿಸ್ಟಮ್ ಅಂತ ಇರೋದು. ಯಾರು ಸಬ್ಮಿಟ್ ಮಾಡೋದು? ನಾವುಗಳು, ಯೂಸರ್ಸ್ ಯಾವುದಾರೋ ಫಾರ್ಮಲ್ಲಿ ಇರ್ಬೋದು. ಜಸ್ಟ್ ಒಂದು ಮೊಬೈಲ್ ಇಟ್ಕೊಂಡು ಬ್ರೌಸ್ ಮಾಡ್ತಾ ಇದ್ರೆ ಅವ್ರು ಯೂಸರ್ ಆಗ್ತಾರೆ. ಆನ್ಲೈನ್ ಶಾಪಿಂಗ್ ಮಾಡ್ತಾ ಇರ್ಬೋದು, ಬ್ರೌಸರ್ ಆಗ್ತಾರೆ. ಒಂದು ಪ್ರಾಡಕ್ಟ್ ನಾವು ಚೂಸ್ ಮಾಡಿಬಿಟ್ಟು ಸಬ್ಮಿಟ್ ಬಟನ್ ಅಂತ ಕ್ಲಿಕ್ ಮಾಡ್ತೀವಿ, ಅಥವಾ ಪೇಮೆಂಟ್ ಮಾಡಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ತೀವಿ. ಸೊ ಯಾರಾದರೂ ಆಗಿರ್ಬೋದು, ಕಂಪ್ನಿನಲ್ಲಿ ಸೀರಿಯಸ್ ಆಗಿ ವರ್ಕ್ ಮಾಡ್ತಾ ಇರೋ ಸಾಫ್ಟ್ವೇರ್ ಇಂಜಿನಿಯರ್ಸ್, ಪ್ರೋಗ್ರಾಮರ್ಸ್ ಇರ್ಬೋದು, ಅವರೆಲ್ಲರೂ, ಅಥವಾ ನೀವು ರಿಸಲ್ಟ್ ನೋಡ್ತಾ ಇರ್ಬೋದು. ಯಾವುದೇ ಎಕ್ಸಾಂಪಲ್ ತಗೊಳ್ಳಿ, ಇಂಟರ್ನೆಟ್ ಜೊತೆ ಕನೆಕ್ಷನಲ್ಲಿದ್ದಾರೆ. ಒಂದು ಫೇಸ್ಬುಕ್ ಯೂಸ್ ಮಾಡ್ತಾ ಇರಲಿ ಅವರು, ಅಥವಾ ಹೈ ಲೆವೆಲ್ ಡೇಟಾ ಅಡ್ಮಿನಿಸ್ಟ್ರೇಷನ್ ಮಾಡ್ತಾ ಇರಲಿ, ಏನೇ ಮಾಡ್ತಾ ಇದ್ರು ಅದನ್ನು ಮ್ಯಾನೇಜ್ ಮಾಡೋ ಅಂಥದ್ದು ಸ್ಟೋರೇಜ್ ಮ್ಯಾನೇಜರ್. It's a program module that provides interface between
ಲೋ ಲೆವೆಲ್ ಡೇಟಾ ಹಾರ್ಡ್ ಡಿಸ್ಕಲ್ಲಿ ಸ್ಟೋರ್ ಆಗಿರೋ ಡೇಟಾ, ಅಂದರೆ ನಿಮ್ಮ ರಿಸಲ್ಟು ಹಾರ್ಡ್ ಡಿಸ್ಕಲ್ಲಿ ಸ್ಟೋರ್ ಆಗಿದೆ. ಎಲ್ಲಿ? ತುಮಕೂರು ಯೂನಿವರ್ಸಿಟಿ ಸರ್ವರಲ್ಲಿ. ಯಾವ ಫಾರ್ಮಲ್ಲಿದೆ ನಿಮ್ಮ ರಿಸಲ್ಟು? ನಿಮಗೆ ಒಂದು ಟೇಬಲಲ್ಲಿ ಯಾವುದೋ ಒಂದು ರೋನಲ್ಲಿ ನಿಮ್ಮ 6 ಸಬ್ಜೆಕ್ಟ್ ರಿಸಲ್ಟು ಕೂತಿದೆ. ಅದ್ರದ್ದು ಒಂದು ಸಬ್ಜೆಕ್ಟ್ ಮಾರ್ಕ್ಸೇ ಡೇಟಾ. ಆ ಡೇಟಾ ಹಾರ್ಡ್ ಡಿಸ್ಕಲ್ಲಿ ಇಷ್ಟು ಮೆಮೊರಿ ಲೊಕೇಶನ್ನಿಂದ ಸ್ಟಾರ್ಟ್ ಆಗಿ ನಿಮ್ಮದು ಮಾತ್ರ ಇಂಥ ಮೆಮೊರಿ ಲೊಕೇಶನಲ್ಲಿ ಅಂತ ಎಂಡ್ ಆಗುತ್ತೆ. ಆ ಡೇಟಾ, ಆ ಲೆವೆಲ್ ಡೇಟಾ, ದಟ್ ಈಸ್ ಲೋವರ್ ಲೆವೆಲ್ ಡೇಟಾ. ಅಕಾರ್ಡಿಂಗ್ ಟು ದಿಸ್ ಡಯಾಗ್ರಾಮ್, ಈ ಲೆವೆಲ್ ಲೋವರ್ ಲೆವೆಲ್ ಡೇಟಾ. ಇಲ್ಲಿ ನೇವ್ ಯೂಸರ್ಸ್, ಅಪ್ಲಿಕೇಶನ್ ಪ್ರೋಗ್ರಾಮರ್ಸ್, ಸೊಫಿಸ್ಟಿಕೇಟೆಡ್ ಯೂಸರ್ಸ್, ಡೇಟಾಬೇಸ್ ಅಡ್ಮಿನ್ಸ್. ಇಲ್ಲಿ ಈ ಎರಡರ ಮಧ್ಯೆ ಕೂತಿರೋದು ಯಾವುದು? ಇವರು ಮತ್ತೆ ಇವ್ರ ಮಧ್ಯೆ ಇದು ಯೂಸರ್ಸು, ಇದು ಲೋ ಲೆವೆಲ್ ಡೇಟಾ ಹಾರ್ಡ್ ಡಿಸ್ಕ್ ಮಧ್ಯೆ ಇರೋವಂಥದ್ದು ಈ ಸ್ಟೋರೇಜ್ ಮ್ಯಾನೇಜರ್. ಸೊ ಇಟ್ಸ್ ಅನ್ ಇಂಟರ್ಫೇಸ್ ಬಿಟ್ವೀನ್ ದಿಸ್ ಹೈ ಲೆವೆಲ್ ಡೇಟಾ ಎಂಡ್ ಯೂಸರ್ಸ್ ಅಂಡ್ ದಿ ಲೋ ಲೆವೆಲ್ ಡೇಟಾ. ಅದೇ ಡೆಫಿನಿಷನ್ ಸ್ಟೋರೇಜ್ ಮ್ಯಾನೇಜರ್ಗೆ. ಅಪ್ಲಿಕೇಶನ್ ಕ್ವೆರೀಸ್ ಸಬ್ಮಿಟೆಡ್ ಟು ದಿ ಸಿಸ್ಟಮ್. ನೀವು ಜಸ್ಟ್ ನೀವೇ ರಿಸಲ್ಟ್ ನೋಡಬೇಕಾದ್ರೆ ಅಂತಲ್ಲ, ನೀವು ಆನ್ಲೈನ್ ಶಾಪಿಂಗ್ ಮಾಡಲಿ ಅಥವಾ ಬೇರೆ ಯಾವುದೇ ಒಂದು ಆನ್ಲೈನ್ ಆಕ್ಟಿವಿಟಿ ಮಾಡ್ತಿರಲಿ, ನೀವು ಯಾವಾಗ ಸಬ್ಮಿಟ್ ಬಟನ್ ಕ್ಲಿಕ್ ಮಾಡ್ತೀರಾ ಅಲ್ಲೊಂದು ಕ್ವೇರಿ, ಸೆಲೆಕ್ಟ್ ಸ್ಟಾರ್ ಫ್ರಮ್ ಟೇಬಲ್ ನೇಮ್ ಅಥವಾ ಇನ್ಸರ್ಟ್, ಡಿಲೀಟ್, ಅಪ್ಡೇಟ್, ಈ ರೀತಿ ಆಕ್ಟಿವಿಟೀಸ್ ಆಗ್ತಾ ಇರುತ್ತೆ. ಅದೇ ಟ್ರಾನ್ಸಾಕ್ಷನ್ ಅಂತ ಹೇಳೋದು. ದೋಸ್ ಆರ್ ನಥಿಂಗ್ ಬಟ್ ಕ್ವೇರೀಸ್ ಆಗಿ ಕನ್ವರ್ಟ್ ಆಗೇ ಆಗುತ್ತೆ. ನೀವು ಬಟನ್ ಕ್ಲಿಕ್ ಮಾಡಿದ ತಕ್ಷಣ ಅದು ಕ್ವೇರಿ ಕನ್ವರ್ಟ್ ಆಗಿಬಿಡುತ್ತೆ. ಸ್ಟೋರೇಜ್ ಮ್ಯಾನೇಜರ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ದಿ ಇಂಟರಾಕ್ಷನ್ ವಿತ್ ದಿ ಫೈಲ್ ಮ್ಯಾನೇಜರ್. ದಿ raw data are stored on the disk using the file system, which is usually provided by conventional operating system. Storage manager translates various DML statements. DML statements ಅಂದ್ರೆ ಯಾವುದು? ಸೆಲೆಕ್ಟ್, ಇನ್ಸರ್ಟ್, ಡಿಲೀಟ್, ಅಪ್ಡೇಟ್. DDL ಅಂದರೆ ಆಲ್ಟರ್, ಕ್ರಿಯೇಟ್, ಇದೆಲ್ಲ DDL ಕ್ಯಾಟಗರಿಗೆ ಬರುತ್ತೆ. ಡ್ರಾಪ್, ಈ ಥರದ್ದು. DML ಕಮಾಂಡ್ಸ್ ಕಾಮನ್ ಆಗಿ ನೀವು ಯೂಸ್ ಮಾಡೋ ಅಂಥದ್ದು DML ಕಮಾಂಡ್ಸ್. ನೀವು ಜಸ್ಟ್ ಒಂದು ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ, ಇವನ್ ಆನ್ಲೈನ್ ಶಾಪಿಂಗ್ ಮಾಡಿ ನೀವು ಸಬ್ಮಿಟ್ ಬಟನ್ ಕ್ಲಿಕ್ ಮಾಡಿದ್ರೆ ಸಾಕು, ಅಲ್ಲಿ DML ಕ್ವೇರೀಸು ಎಕ್ಸಿಕ್ಯೂಷನ್ ಆಗ್ತಿರುತ್ತೆ. ಆ DML ಕ್ವೇರೀಸ್ನ ಸ್ಟೋರೇಜ್ ಮ್ಯಾನೇಜರು ಟ್ರಾನ್ಸ್ಲೇಟ್ಸ್ ವೇರಿಯಸ್ ಸ್ಟೇಟ್ಸ್ಮೆಂಟ್ ಇಂಟು ಲೋ ಲೆವೆಲ್ ಫೈಲ್ ಸಿಸ್ಟಮ್ ಕಮಾಂಡ್ಸ್. ಸೆಲೆಕ್ಟ್ ಸ್ಟಾರ್ ಫ್ರಮ್ ಟೇಬಲ್ ನೇಮ್. ಈಗ ನೀವು ಜಸ್ಟ್ ಈಗ ನೀವು ಒಂದಷ್ಟು ಮೊಬೈಲ್ ಪರ್ಚೇಸ್ ಮಾಡಬೇಕು ಅಂದ್ಕೊಳ್ಳಿ. ಲಿಸ್ಟ್ ಆಫ್ ಮೊಬೈಲ್ಸ್ ಬಂದ್ಬಿಡುತ್ತೆ. ನೀವು ಒಂದು ಮೊಬೈಲ್ ಫೋನ್ಸ್ ಅಂತ ಸರ್ಚ್ ಬಾಕ್ಸ್ಗೆ ಹಾಕಿದ್ರೆ ಲಿಸ್ಟ್ ಆಫ್ ಮೊಬೈಲ್ ಫೋನ್ಸ್ ಅಲ್ಲಿ ಬರಬೇಕು ಅಂದರೆ ಇಂಟರ್ನಲ್ಲಿ ನೀವು ಜಸ್ಟ್ ಎಂಟರ್ ಮಾಡಿ ಸರ್ಚ್ ಬಟನ್ ಕ್ಲಿಕ್ ಮಾಡ್ತೀರಾ ಶಾಪಿಂಗ್ ವೆಬ್ಸೈಟಲ್ಲಿ. ಬಟ್ ಅಲ್ಲಿ ಇಂಟರ್ನಲ್ಲಿ ಏನಾಗ್ತಿರುತ್ತೆ, ಅದು ಸೆಲೆಕ್ಟ್ ಸ್ಟಾರ್ ಫ್ರಮ್ ಮೊಬೈಲ್ ಟೇಬಲ್ ಅಂತ ಕ್ವೇರಿ ಕನ್ವರ್ಟ್ ಆಗ್ತಿರುತ್ತೆ. ಆ ಕ್ವೇರಿ ಕನ್ವರ್ಟ್ ಆದಾಗ ಮೊಬೈಲ್ ಟೇಬಲಿಂದ ಎಷ್ಟು ಮೊಬೈಲ್ ಇಮೇಜ್ಗಳಿದಾವೆ, ಅದರ ರೇಟ್ ಎಷ್ಟು, ಪ್ರಾಡಕ್ಟ್ ಡಿಸ್ಕ್ರಿಪ್ಷನ್ನು, ಸ್ಪೆಸಿಫಿಕೇಶನ್, ಅದೆಲ್ಲ ಸೇರಿ ಅದಕ್ಕೆ ರಿಲೇಟೆಡ್ ಆನ್ಲೈನ್ ಟ್ರಾನ್ಸಾಕ್ಷನ್ ಪೇಜಸ್ಗಳು ಎಲ್ಲನೂ ಲೋಡ್ ಆಗಿಬಿಡುತ್ತೆ ನೀವು ಒಂದು ಮೊಬೈಲ್ದು ಫೋಟೋ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ. ಅಲ್ಲಿ ಕ್ವೇರೀಸ್ ಏನು ಎಕ್ಸಿಕ್ಯೂಟ್ ಆಗ್ತಿರುತ್ತೆ, ಸೆಲೆಕ್ಟ್ ಸ್ಟಾರ್ ಫ್ರಮ್, ಅವರು ಅದಕ್ಕೆ ಡೇಟಾಬೇಸ್ ಟೇಬಲ್ ಮೊಬೈಲ್ ಟೇಬಲ್ ಅಂತ ಕೊಟ್ಟಿದ್ದಾರೆ ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. ಮೊಬೈಲ್ ಟೇಬಲಲ್ಲಿ ಇದಿಷ್ಟು ಏನಿರುತ್ತೆ ಅದಷ್ಟು ಲೋಡ್ ಆಗುತ್ತೆ. ಅದಕ್ಕೆ ನಿಮಗೆ ಸರ್ಚ್ಗೆ ಒಂದು ನೇಮ್ ಹಾಕಿದ ತಕ್ಷಣ ಅದಷ್ಟು ಲಿಸ್ಟ್ ಆಫ್ ಮೊಬೈಲ್ ಫೋನ್ಸ್ ಅಥವಾ ಲಿಸ್ಟ್ ಆಫ್ ಪ್ರಾಡಕ್ಟ್ಸ್ ಬರೋವಂಥದ್ದು. ಎಗೈನ್ ಅಲ್ಲಿ ಡೇಟಾಬೇಸಲ್ಲಿ ಇಟ್ಟಿರ್ತಾರೆ ಎಲ್ಲ ನಿಮ್ಮದು ಆನ್ಲೈನ್ ಏನು ನೀವು ಬ್ರೌಸಿಂಗ್ ಮಾಡ್ತೀರಾ, ಶಾಪಿಂಗ್ ಮಾಡ್ತೀರಾ, ಅದೆಲ್ಲ ಪ್ರಾಡಕ್ಟ್ಸು ಡೇಟಾಬೇಸಲ್ಲಿ ಇಮೇಜಸ್ ಆಗಿ ಕೂತಿರುತ್ತೆ. ನೀವು ಡೇಟಾ ಟೆಕ್ಸ್ಟ್ ಜೊತೆ ಮಾತ್ರ ವರ್ಕ್ ಮಾಡಿರೋದು, ಬಟ್ ಇಮೇಜಸ್ಸನ್ನು ಆ ಬಾಕ್ಸ್ ಒಳಗೆ ಸ್ಟೋರ್ ಮಾಡ್ಬೋದು ಡೇಟಾಬೇಸ್ ಒಳಗೆ. ಆ ಡೇಟಾನ
ಲೋ ಲೆವೆಲ್ ಫೈಲ್ ಸಿಸ್ಟಮ್ ಎಲ್ಲಿಂದ ತಗೊಬರುತ್ತೆ ಅದು? ಈಗ ಅಮೆಝಾನಲ್ಲಿ ನೀವು ಶಾಪಿಂಗ್ ಮಾಡ್ತಿದ್ರೆ ಅಮೆಝಾನ್ ಅವ್ರ ಹತ್ರ ಒಂದು ಸರ್ವರ್ ಇರುತ್ತೆ. ಆ ಸರ್ವರಲ್ಲಿ ಇದಿಷ್ಟು ಪ್ರಾಡಕ್ಟ್ಸ್ ಏನು ಬರ್ತಾ ಇದೆ ಅವ್ರ ಗೋಡೌನಲ್ಲಿದೆ ಅದಷ್ಟಕ್ಕೂ ಅವರು ಎಂಟ್ರಿ ಮಾಡ್ತಾ ಹೋಗ್ತಾ ಇರ್ತಾರೆ. ಎಲ್ಲಿ ಎಂಟ್ರಿ ಮಾಡ್ತಿರ್ತಾರೆ? ಡೇಟಾ ಬೇಸಲ್ಲಿ ಎಂಟ್ರಿ ಮಾಡ್ತಾ ಇರ್ತಾರೆ. ನಾರ್ಮಲ್ ನೋಟ್ ಪ್ಯಾಡೋ ಅಥವಾ MS ವರ್ಡೋ ಎಕ್ಸೆಲ್ಲೋ ಅಲ್ಲಿ ಇಟ್ಕೊಳ್ಳಲ್ಲ. ಡೇಟಾಬೇಸ್ ಸಾಫ್ಟ್ವೇರ್ ಒಳಗೆ ಎಂಟ್ರಿ ಆಗ್ತಿರುತ್ತೆ. ಡೇಟಾಬೇಸ್ ಸಾಫ್ಟ್ವೇರ್ ಒಳಗೆ ಎಂಟ್ರಿ ಆಗ್ತಾ ಇರೋದು ಎಲ್ಲಿ ಸೇವ್ ಆಗುತ್ತೆ? ಅವ್ರ ಹತ್ರ ಇರೋ ಸರ್ವರ್ ಇರುತ್ತಲ್ಲ, ಅವ್ರ ಹತ್ರ ಇರೋ ಸಿಸ್ಟಮ್ದು ಸರ್ವರಲ್ಲಿ ಇರೋ ಹಾರ್ಡ್ ಡಿಸ್ಕಲ್ಲಿ ಸ್ಟೋರ್ ಆಗುತ್ತೆ. ಆ ರೀತಿ ಕನ್ವರ್ಷನ್ ಮಾಡೋ ಅಂಥದ್ದೇನೆ ಈ ಸ್ಟೋರೇಜ್ ಮ್ಯಾನೇಜರ್. ಟ್ರಾನ್ಸ್ಲೇಷನ್ ಮಾಡುತ್ತೆ. ಆ DML ಕಮೆಂಟ್ಸ್ ನೀವೇನು ಕೊಡ್ತೀರಾ ಇಲ್ಲಿ ಕೂತ್ಕೊಂಡು ಅದು ಅಮೆಝಾನ್ ಸರ್ವರಲ್ಲಿ ಆ ರೀತಿ ಕನ್ವರ್ಷನ್ ಆಗುತ್ತೆ. ಅದೇ ನಾನು ರಿಸಲ್ಟ್ಗೂ ಎಕ್ಸಾಂಪಲ್ ತಗೊಳ್ಳೋದು ತುಮಕೂರು ಯೂನಿವರ್ಸಿಟಿ ಸರ್ವರ್ ಅಂತ. Thus, the storage manager is responsible for storing, retrieving and updating data in the database. ರಿಟ್ರೀವ್ ಅಂದರೆ ಅಲ್ಲಿಂದ ತಗೊಬರೋ ಅಂಥದ್ದು. ಲಿಸ್ಟ್ ಆಫ್ ಮೊಬೈಲ್ ಫೋನ್ಸ್ ಎಷ್ಟಿದ್ದಾವೆ ಅದ್ರ ಬಗ್ಗೆ ಡೀಟೇಲ್ಸ್ ಡಿಸ್ಪ್ಲೇ ಆಗ್ತಿದೆ ಅಂದರೆ ಡೇಟಾಬೇಸ್ ಸರ್ವರಲ್ಲಿ ಹಾರ್ಡ್ ಡಿಸ್ಕಲ್ಲಿ ಡೇಟಾಬೇಸ್ ಏನು ಸ್ಟೋರ್ ಆಗಿರುತ್ತೆ ಅಲ್ಲಿಂದ. ಈಗ ಅದು UK ಯಲ್ಲೆಲ್ಲೋ ಇರ್ಬೋದು ಅಮೆಝಾನ್ ಮೇನ್ ಹೆಡ್ ಆಫೀಸ್ UK ನಲ್ಲಿದೆ ಅಂದರೆ ಅಲ್ಲಿ ಇರೋ ಸರ್ವರಿಂದ ನಿಮ್ಮ ಡಿವೈಸ್ಗೆ ಇಲ್ಲಿ ರಿಟ್ರೀವ್ ಆಗಿ ಬರುತ್ತೆ. ಅಲ್ಲಿ ಹಾರ್ಡ್ ಡಿಸ್ಕ್ ಒಳಗೆ ಕೂತಿರುತ್ತೆ. ಆ್ಯಂಡ್ ಅಪ್ಡೇಟಿಂಗ್ ಡೇಟಾ ಇನ್ ದಿ ಡೇಟಾಬೇಸ್. ಇದಿಷ್ಟು ಆಕ್ಟಿವಿಟೀಸು ಕನ್ವರ್ಷನ್ ಆಫ್ DML ಸ್ಟೇಟ್ಮೆಂಟ್ಸ್ ಇಂಟು ಲೋ ಲೆವೆಲ್ ಫೈಲ್ ಸಿಸ್ಟಮ್ ಕಮೆಂಟ್ಸ್ ಅದು ಮಾಡ್ತಿರೋದು ಸ್ಟೋರೇಜ್ ಮ್ಯಾನೇಜರ್. ಇದನ್ನು ನೋಡಿದ್ವಿ. ಆಥರೈಸೇಷನ್ ಆ್ಯಂಡ್ ಇಂಟಿಗ್ರಿಟಿ ಮ್ಯಾನೇಜರ್ ಇದಿಲ್ಲಿದೆ. ಇದರ ಬಗ್ಗೆ ಎಲ್ಲ ಹೇಳಿದ್ದೀನಿ, ನೀವು ಇದನ್ನು ರೆಫರ್ ಮಾಡ್ಕೋಬೋದು. ಬಫರ್ ಮ್ಯಾನೇಜರ್ ಬಗ್ಗೆನೂ ಹೇಳಿದ್ದೀನಿ ಪ್ರೀವಿಯಸ್ ವಿಡಿಯೋದಲ್ಲಿ. ಬಫರ್ ಮ್ಯಾನೇಜರ್ ಅದೇ ಸ್ಟೋರೇಜ್ ಮ್ಯಾನೇಜರ್ ಒಳಗೇನೆ ಟ್ರಾನ್ಸಾಕ್ಷನ್ ಮ್ಯಾನೇಜರ್ ಬರುತ್ತೆ, ಅದು ಇಲ್ಲಿದೆ. ಏನೇನು ಅಡ್ವಾಂಟೇಜಸ್ ಆಫ್ DBMS ಇದೆ ಅದನ್ನೆಲ್ಲ ಮೇಂಟೈನ್ ಮಾಡ್ತಾ ಇರೋದು ಈ ಸ್ಟೋರೇಜ್ ಮ್ಯಾನೇಜರ್. ದಿಸ್ ಸ್ಟೋರೇಜ್ ಮ್ಯಾನೇಜರ್, ಕ್ವೆರಿ ಪ್ರೊಸೆಸರ್, ಇವರು ಯೂಸರ್ಸ್ ಅಷ್ಟೇ. ಯೂಸರ್ಸು ಏನನ್ನ ಯೂಸ್ ಮಾಡ್ತಾರೆ? ಈಗ ಸಿಂಪ್ಲಿ ಆನ್ಲೈನ್ ಶಾಪಿಂಗ್ ಮಾಡ್ತಿರೋರು, ರಿಸಲ್ಟ್ ನೋಡ್ತಾ ಇರೋರು, ಎಂಟರ್ಟೈನ್ಮೆಂಟ್ ಪರ್ಪಸ್ಗೆ ವೆಬ್ಸೈಟ್ಸ್ ಯೂಸ್ ಮಾಡ್ತಾ ಇರೋರು ಇರ್ಬೋದು, ಅಥವಾ ಪ್ರೋಗ್ರಾಮರ್ಸ್ ಇರ್ಬೋದು, ಸೊಫಿಸ್ಟಿಕೇಟೆಡ್ ಯೂಸರ್ಸ್. ಇವರೆಲ್ಲ ಸೊಫಿಸ್ಟಿಕೇಟೆಡ್ ಯೂಸರ್ಸೇ. ಕಂಪ್ನಿನಲ್ಲಿ ವರ್ಕ್ ಮಾಡೋ ಸಾಫ್ಟ್ವೇರ್ ಇಂಜಿನಿಯರ್ಸು. ಇವರು ಡೇಟಾಬೇಸ್ ಅಡ್ಮಿನಿಸ್ಟ್ರೇಟರ್. ಡೇಟಾಬೇಸ್ ಅಡ್ಮಿನ್ಸ್ ಆಲ್ಮೋಸ್ಟ್ ಎಲ್ಲರೂ ಎಂಪ್ಲಾಯ್ ಮಾಡ್ಕೊಂಡಿರ್ತಾರೆ. ಸೊ ಇವರೆಲ್ಲರೂ ಯಾವುದ್ರ ಜೊತೆ ವರ್ಕ್ ಮಾಡ್ತಾರೆ? ಇಲ್ಲಿದೆ ನೋಡಿ, ಅಪ್ಲಿಕೇಶನ್ ಇಂಟರ್ಫೇಸಸ್. ಇವರೆಲ್ಲರೂ ಅಪ್ಲಿಕೇಶನ್ ಇಂಟರ್ಫೇಸಸ್ ಜೊತೆನೇ ವರ್ಕ್ ಮಾಡೋದು. ಆದರೆ ಇವರು ಯೂಸ್ ಮಾಡೋ ಉದ್ದೇಶಗಳು ಬೇರೆ ಬೇರೆ ಇರುತ್ತೆ. ಅಪ್ಲಿಕೇಶನ್ ಪ್ರೋಗ್ರಾಮರ್ ಅಂದರೆ ನೀವು ಪ್ರಾಜೆಕ್ಟ್ ಲ್ಯಾಬಲ್ ಏನು ಮಾಡ್ತಾ ಇದ್ದೀರಾ ಆ ರೀತಿ ಕೆಲಸ ಮಾಡೋರು ಕಂಪ್ನಿನಲ್ಲಿ. ಅವರು ದೇ ರೈಟ್ ದಿ ಅಪ್ಲಿಕೇಶನ್ ಪ್ರೋಗ್ರಾಮ್. ಅಪ್ಲಿಕೇಶನ್ ಪ್ರೋಗ್ರಾಮರ್ಸು ನೀವೇನು ಆನ್ಲೈನ್ ಶಾಪಿಂಗ್ ವೆಬ್ಸೈಟಲ್ಲಿ ನೋಡ್ತೀರಾ ಆ ಸ್ಕ್ರೀನ್ಗಳು, ಲಿಸ್ಟ್ ಆಫ್ ಆಲ್ ದಿ ಪ್ರಾಡಕ್ಟ್ಸು, ಆ ಸ್ಕ್ರೀನು ನಿಮಗೆ ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ಅದಕ್ಕೆ ರೆಸ್ಪಾನ್ಸಿಬಲ್ಲೇ ಅಪ್ಲಿಕೇಶನ್ ಪ್ರೋಗ್ರಾಮರ್ಸ್. ಬರೀ ಅದು ಅಟ್ರಾಕ್ಟಿವ್ ಆಗಿ ಇರೋ ಅಂಥದ್ದಲ್ಲ ವೆಬ್ ಪೇಜಸ್ಸು, ಅದು ಫಾಸ್ಟಾಗಿ ಡೇಟಾಬೇಸಿಂದ ನೀವು ಕ್ಲಿಕ್ ಮಾಡಿದ ತಕ್ಷಣ ಅಲ್ಲಿ ಡಿಸ್ಪ್ಲೇ ಆಗಬೇಕು ಪ್ರಾಡಕ್ಟ್ ಇನ್ಫಾರ್ಮೇಷನ್ ಅಥವಾ ಲಿಸ್ಟ್ ಆಫ್ ಪ್ರಾಡಕ್ಟ್ಸ್. ಎಷ್ಟು ಕ್ವಿಕ್ಕಾಗಿ ಡಿಸ್ಪ್ಲೇ ಆಗುತ್ತೋ ಲಿಸ್ಟ್ ಆಫ್ ಪ್ರಾಡಕ್ಟ್ಸು ಡೇಟಾಬೇಸಿಂದ ಹಾರ್ಡ್ ಡಿಸ್ಕಿಂದ ರಿಟ್ರೀವ್ ಆಗಿ ನಿಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗುತ್ತೋ ನೀವು ಅಷ್ಟೇ ಆ ವೆಬ್ಸೈಟ್ ಅಥವಾ ಆ್ಯಪ್ನ ಯೂಸ್ ಮಾಡೋಕ್ಕೆ ಇಷ್ಟಪಡ್ತೀರಾ. ಆ ರೀತಿ ಡೆವಲಪ್ ಮಾಡೋ ಅಂಥ ರೆಸ್ಪಾನ್ಸಿಬಿಲಿಟಿ ಅಪ್ಲಿಕೇಶನ್ ಪ್ರೋಗ್ರಾಮರ್ಸ್ಗೆ ಇರುತ್ತೆ. ಕ್ವೆರಿ ಟೂಲ್ಸ್, ಸೊಫಿಸ್ಟಿಕೇಟೆಡ್ ಯೂಸರ್ಸ್. ಇವರು ಕ್ವೆರೀಸ್, ನಾನು ಒರಾಕಲಲ್ಲಿ ಟೈಪ್ ಮಾಡಿ ತೋರಿಸಿದ್ನಲ್ಲ ಕ್ವೆರೀಸು, ಆ ರೀತಿ ಒರಾಕಲ್ನ ಓಪನ್ ಮಾಡಿಕೊಂಡು ಅಲ್ಲಿ ಕ್ವೆರೀಸ್ನ ಟೈಪ್ ಮಾಡಿಕೊಂಡು ನಾನು ಎಷ್ಟೊಂದು ಟೇಬಲ್ಗಳನ್ನ ಕ್ರಿಯೇಟ್ ಮಾಡಿ ಅದಕ್ಕೆ ಇನ್ಸರ್ಟ್ ಮಾಡಿ ಡಿಸ್ಪ್ಲೇ ಮಾಡಿ ಅದಕ್ಕೆ ಜಾಯಿನ್ಸು, ಸೆಟ್ ಆಪ್ರೇಷನ್ಸ್ ಈ ಥರ ಎಲ್ಲ ಮಾಡಿ ತೋರಿಸಿದ್ನಲ್ಲ, ಈ ರೀತಿ ವರ್ಕ್ನ ಇವ್ರು ಮಾಡ್ತಾರೆ ಸೊಫಿಸ್ಟಿಕೇಟೆಡ್ ಯೂಸರ್ಸ್.
ನೆಕ್ಸ್ಟು ಡೇಟಾಬೇಸ್ ಅಡ್ಮಿನಿಸ್ಟ್ರೇಟರ್ಸ್. ಇದೇ ಒಂದು ನಿಮಗೆ ಟಾಪಿಕ್ ಇದೆ. ಕಂಪ್ಲೀಟ್ DBMS ಸಾಫ್ಟ್ವೇರ್ನ ಆ ಕಂಪ್ನಿಗೆ ಅಥವಾ ಅಪ್ಲಿಕೇಶನ್ಗೆ ಮ್ಯಾನೇಜ್ ಮಾಡೋರೇನೆ ಡೇಟಾಬೇಸ್ ಅಡ್ಮಿನಿಸ್ಟ್ರೇಟರ್ಸ್. ಗೋಡೌನಲ್ಲಿ ಯಾವುದೋ ಒಂದು ಪ್ರಾಡಕ್ಟ್ ಇಲ್ಲ, ಸೇಲ್ ಆಗಿಬಿಟ್ಟಿದೆ, ಅದಿಲ್ಲ ಅಂತ ತೋರಿಸ್ಬೇಕಂದ್ರೆ ಡೇಟಾಬೇಸಲ್ಲಿ ಎಂಟ್ರಿ ಆಗಬೇಕದು. ಆಗ ಆನ್ಲೈನ್ ಶಾಪಿಂಗ್ ಮಾಡೋರಿಗೆ ಗೊತ್ತಾಗುತ್ತೆ. ಹೊಸ ಪ್ರಾಡಕ್ಟ್ಸ್ ಬಂತು ಒಂದಷ್ಟು, ಅಥವಾ ಆಲ್ರೆಡಿ ಈಗ ಒಂದು 50 ಐಟಮ್ ಇತ್ತು, ಇನ್ನೊಂದು 50 ಐಟಮ್ ತರಿಸಿದ್ರು, ಅಪ್ಡೇಟ್ ಮಾಡಬೇಕು, 100 ಐಟಮ್ಸ್ ಆಯಿತು. ಈ ರೀತಿ ಎಲ್ಲ ಅದನ್ನು ಮ್ಯಾನೇಜ್ಮೆಂಟ್ ಮಾಡೋ ಅಂಥವರು ಸೊಫಿಸ್ಟಿಕೇಟೆಡ್ ಯೂಸರ್ಸು. ಅಲ್ಲಿ ಏನಾರೋ ಪ್ರಾಬ್ಲಮ್ ಆದರೆ ಆ ಡೇಟಾಬೇಸಲ್ಲಿ ಅದನ್ನು ಟೆಕ್ನಿಕಲಿ ಚೆಕ್ ಮಾಡಿ ಅದನ್ನು ಕರೆಕ್ಷನ್ ಮಾಡಿಕೊಡೋ ಅಂಥವರು ಡೇಟಾಬೇಸ್ ಅಡ್ಮಿನಿಸ್ಟ್ರೇಟರ್ಸ್. ಇದು ನಾವು ಈ ಕ್ಯಾಟಗರಿಗೆ ನಾವು ಬರ್ತೀವಿ. ಒಂದು ರಿಸಲ್ಟ್ ನೋಡೋದಿರ್ಬೋದು, ಆನ್ಲೈನ್ ಶಾಪಿಂಗ್ ಇರ್ಬೋದು, ಇಂಟರ್ನೆಟ್ ಬ್ಯಾಂಕಿಂಗ್ ಮಾಡ್ತಾ ಇರ್ಬೋದು, ನಾವು ಆ್ಯಪ್ಗಳೆಲ್ಲ ಡೌನ್ಲೋಡ್ ಮಾಡಿ ಉಪಯೋಗಿಸ್ತಾ ಇರ್ಬೋದು. ಅದಕ್ಕೆ ಯೂಸ್ ಅಂತ ಇರೋದು. ಸೊ ಈ ಯೂಸರ್ಸು ಏನನ್ನ ಯೂಸ್ ಮಾಡ್ತಾರೆ, ನಿಮಗೆ ಯೂಸರ್ಸ್ ಬಗ್ಗೆನೂ ಒಂದು ಟಾಪಿಕ್ ಇದೆ ಇಲ್ಲಿ. ಡೇಟಾಬೇಸ್ ಯೂಸರ್ಸ್ ಆ್ಯಂಡ್ ಯೂಸರ್ ಇಂಟರ್ಫೇಸಸ್ ಅಂತ ಇದೆ. ಡೇಟಾಬೇಸ್ ಅಡ್ಮಿನಿಸ್ಟ್ರೇಟರ್ಸ್ ಆ್ಯಂಡ್ ಡೇಟಾಬೇಸ್ ಯೂಸರ್ಸ್. ಸೊ ಇಲ್ಲಿ ಇನ್ನೂ ಇನ್ ಡೀಟೇಲ್ ಎಕ್ಸ್ಪ್ಲನೇಷನ್ ಇದೆ. ಸೊಫಿಸ್ಟಿಕೇಟೆಡ್ ಯೂಸರ್ಸ್ ಅಂದರೆ ಯಾರು, ಅಪ್ಲಿಕೇಶನ್ ಪ್ರೋಗ್ರಾಮರ್ಸ್ ಅಂದರೆ ಯಾರು, ಅದೆಲ್ಲನೂ ಇದೆ. ಅದೇ ಒಂದು ಟಾಪಿಕ್ ಇದೆ, ನಿಮಗೆ ಸಿಲೆಬಸ್ ರೆಫರ್ ಮಾಡ್ಬೋದು. ನೆಕ್ಸ್ಟು ಡಯಾಗ್ರಾಮ್ ನೋಡಿಕೊಂಡ್ರೆ ಕ್ವೇರಿ ಪ್ರಾಸೆಸರ್ ಅಂತ ಬರುತ್ತೆ. ಈಗ ಫಸ್ಟ್ ಲೆವೆಲ್ ಆಗಿದೆ, ಲೋ ಲೆವೆಲ್ ಆಗಿದೆ, ಸ್ಟೋರೇಜ್ ಮ್ಯಾನೇಜರ್ ಆಗಿದೆ, ಮತ್ತು ಈ ಯೂಸರ್ಸು ಏನು ಅಪ್ಲಿಕೇಶನ್ ಯೂಸ್ ಮಾಡ್ತಾರೆ ಅದಾಗಿದೆ. ಉಳ್ಕೊಂಡಿರೋದು ಕ್ವೇರಿ ಪ್ರಾಸೆಸರ್. ನೋಡಿ, ನಾನು ಆಗಲೇ ಹೇಳಿದ್ದು ಇದನ್ನೇ, ಕ್ವೇರಿ ಪ್ರಾಸೆಸರ್. ಇಲ್ಲಿಂದ ನಾನು ಈ ಎಕ್ಸಾಂಪಲ್ಲೇ ತೊಗೊಳ್ತೀನಿ, ಬೇರೆ ತೊಗೊಂಡ್ರೆ ನಿಮ್ಗೆ ಗೊತ್ತಾಗಲ್ಲ. ನೇವ್ ಯೂಸರ್ಸ್ ಅಂದರೆ ಎಂಟರ್ಟೈನ್ಮೆಂಟ್ ಪರ್ಪಸ್ಗೆ ಅಥವಾ ಏನೋ ಒಂದು ಅವರ ಪ್ರಾಫಿಟ್ಗೆ ಯೂಸ್ ಮಾಡೋ ಅಂಥವರು, ಆಲ್ರೆಡಿ ಗೊತ್ತಾಗಿದೆ. ಇವರು ಕ್ಲಿಕ್ ಮಾಡಿದ ತಕ್ಷಣ ಇವರೆಲ್ಲರೂ, ಬಟ್ ಈ ಎಕ್ಸಾಂಪಲಲ್ಲಿ ಸಬ್ಮಿಟ್ ಬಟನ್ ಕ್ಲಿಕ್ ಮಾಡಿದ ತಕ್ಷಣ ಎಲ್ಲೋ ಏನಾಗುತ್ತೆ, ಆ ಕ್ವೇರಿ ಏನಾಗುತ್ತೆ, ನಮಗೆ ಅದು ಸಬ್ಮಿಟ್ ಬಟನ್. ನಾನು ಯಾವುದೋ ಒಂದು ಪ್ರಾಡಕ್ಟ್ ಚೂಸ್ ಮಾಡಿದೆ, ಸಬ್ಮಿಟ್ ಕ್ಲಿಕ್ ಮಾಡಿದೆ. ರಿಸಲ್ಟ್ ಎಕ್ಸಾಂಪಲ್ ತೊಗೊಂಡ್ರೆ ನಾನು ರಿಜಿಸ್ಟರ್ ನಂಬರ್ ಹಾಕ್ದೆ, ಸಬ್ಮಿಟ್ ಬಟನ್ ಕ್ಲಿಕ್ ಮಾಡಿದೆ. ಆದರೆ ಅದೇನು ಅಪ್ಲಿಕೇಶನ್ ಇಂಟರ್ಫೇಸ್ ಅಂದರೆ ನಿಮ್ಮದು ಡಿಸ್ಪ್ಲೇ ಇದೆಯಲ್ಲ, ರಿಜಿಸ್ಟರ್ ನಂಬರ್ ಎಂಟ್ರಿ ಮಾಡೋಕ್ಕೆ ಒಂದು ಸ್ಕ್ರೀನ್ ಬರುತ್ತಲ್ಲ, ಅದೇ ಅಪ್ಲಿಕೇಶನ್ ಇಂಟರ್ಫೇಸ್. ಅಲ್ಲಿಂದ ಡೇಟಾ ಎಲ್ಲೋಯ್ತು. ನೀವು ಎಂಟ್ರಿ ಮಾಡಿ ಅಪ್ಲಿಕೇಶನ್ ಇಂಟರ್ಫೇಸಲ್ಲಿ ಸಬ್ಮಿಟ್ ಬಟನ್ ಕ್ಲಿಕ್ ಮಾಡಿದ ತಕ್ಷಣ ಬಂದುಬಿಡುತ್ತೆ, ಡಿಸ್ಪ್ಲೇ ಆಗುತ್ತೆ. ಅದು ಎಲ್ಲಿಂದ ಹೋಗಿ ಎಲ್ಲಿಗೆ ರಿಕ್ವೆಸ್ಟ್ ಕೊಟ್ಟು ಎಲ್ಲಿಂದ ರೆಸ್ಪಾನ್ಸ್ ತಗೊಂಡು ಬರುತ್ತೆ, ಇನ್ ಬಿಟ್ವೀನ್ ಏನಾಗ್ತಿರುತ್ತೆ. ಇಲ್ಲಿ ನೋಡಿ, ನೀವು ರಿಜಿಸ್ಟರ್ ನಂಬರ್ ಎಂಟರ್ ಮಾಡಿದ ತಕ್ಷಣ ಅಪ್ಲಿಕೇಶನ್ ನೀವು ಕೊಟ್ಟಿರಾ ಅದು. ಈಗ ನಿಮ್ಮ ರಿಜಿಸ್ಟರ್ ನಂಬರ್ ಹಾಕ್ತೀರಾ ಅಲ್ಲಿ ಅಂತಂದರೆ ಸೆಲೆಕ್ಟ್ ಸ್ಟಾರ್ ಫ್ರಮ್ ಬಿ.ಕಾಮ್ ಅನ್ನೋದು ಟೇಬಲ್ ನೇಮ್ ಅಂದ್ಕೊಳ್ಳಿ. ಆ ಸೆಲೆಕ್ಟ್ ಸ್ಟಾರ್ ಫ್ರಮ್ ಬಿ.ಕಾಮ್ ಅಂತಂದರೆ ಎಲ್ಲ ರಿಸಲ್ಟು ಬಂದ್ಬಿಡಬೇಕು ಸ್ಕ್ರೀನ್ ಮೇಲೆ. ಸೆಲೆಕ್ಟ್ ಸ್ಟಾರ್ ಫ್ರಮ್ ಬಿ.ಕಾಮ್ ವೇರ್ ರಿಜಿಸ್ಟರ್ ನಂಬರ್ ಈಕ್ವಲ್ ಟು 1123. ಯಾರ್ದೋ 1123 ಅಂತ ರಿಜಿಸ್ಟರ್ ನಂಬರ್ ಇದೆ, ಅವ್ರದ್ದೇನೆ ಬೇಕು ಅಂದಾಗ ಅದು ಕ್ವೇರಿಗೆ ಕನ್ವರ್ಟ್ ಆಗುತ್ತೆ. ನಾನೀಗ ಹೇಳಿದ್ನಲ್ಲ ಆ ಕ್ವೇರಿ, ಸೆಲೆಕ್ಟ್ ಸ್ಟಾರ್ ಫ್ರಮ್ ಬಿ.ಕಾಮ್ CS ವೇರ್ REG ನಂಬರ್ ಅನ್ನೋದು ಒಂದು ಕಾಲಮ್ ಇರುತ್ತೆ, ಈಕ್ವಲ್ ಟು 1123 ಅಂದಾಗ ಆ ರೋನಲ್ಲಿ ಏನಿದೆ ಡೇಟಾ ಅಷ್ಟು ಡೇಟಾ ಒರಾಕಲ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತಲ್ಲ, ಆ ರೀತಿ ಡಿಸ್ಪ್ಲೇ ಆಗುತ್ತೆ. ಆ ರೀತಿ ಕ್ವೇರಿಗೆ ಕನ್ವರ್ಟ್ ಆಗೋದು. ನೀವು ಇಲ್ಲಿ ಸಬ್ಮಿಟ್ ಬಟನ್ ಏನೋ ಕ್ಲಿಕ್ ಮಾಡ್ತೀರಾ, ಆದರೆ ಅದು ಆ ರೀತಿ
ಕ್ವೇರಿ ಕನ್ವರ್ಟ್ ಆಗಬೇಕು ಅಂದರೆ ಈ ಕ್ವೇರಿ ಪ್ರೊಸೆಸರು ಅದನ್ನು ಮ್ಯಾನೇಜ್ ಮಾಡುತ್ತೆ. ಅದೇನು ಸೆಲೆಕ್ಟ್ ಸ್ಟಾರ್ ಫ್ರಮ್ BCom CS ವೇರ್ REG ನಂಬರ್ ಈಕ್ವಲ್ ಟು 1123 ಆ ಕ್ವೇರಿ DML ಕ್ವೇರೀಸ್, DML ಕಮ್ಯಾಂಡ್ ಅದು ಸೆಲೆಕ್ಟ್ ಕಮ್ಯಾಂಡ್. ಸೊ DML ಕ್ವೇರೀಸ್ ಈ ಕ್ಯಾಟಗರಿಗೆ ಬಂದು ಇಲ್ಲಿಂದ ಇಲ್ಲಿಗೆ ಪಾಸ್ ಆಗುತ್ತೆ. ಅದಕ್ಕೆ ಆರೋ ಮಾರ್ಕ್ ಇರೋದು DML ಕಂಪೈಲರ್ ಆ್ಯಂಡ್ ಆರ್ಗನೈಸರ್ ಅಂತ. ಈ ಕಂಪೈಲರ್ ಅನ್ನೋದು ಎಲ್ಲದಕ್ಕೂ ಇದ್ದೇ ಇರುತ್ತೆ. ಯಾವುದೇ ನೀವು ಲ್ಯಾಂಗ್ವೇಜಸ್ ಯೂಸ್ ಮಾಡಿ, ಸಿನಲ್ಲೂ ಅಷ್ಟೇ ಸಿ ಕಂಪೈಲರ್, TC ಅಂತ ಇದೆಯಲ್ಲ, TCನೇ ಕಂಪೈಲರ್. ಅದು ಕಂಪೈಲರ್ ಏನು ಮಾಡುತ್ತೆ, ನಿಮಗೆ ಕಂಪೈಲ್ ಅಂತ ಕ್ಲಿಕ್ ಮಾಡಿದಾಗ ಸಿ ಪ್ರೋಗ್ರಾಮ್ನಲ್ಲಿ ಸಿಂಟ್ಯಾಕ್ಸ್ ಎರರ್ಸ್ ತೋರಿಸ್ತಿತ್ತು, ವಾರ್ನಿಂಗ್ ತೋರಿಸ್ತಾ ಇತ್ತು. ಅದನ್ನು ನೋಡಿಕೊಂಡು ನೀವು ಕರೆಕ್ಷನ್ ಮಾಡ್ತಾ ಇದ್ರಿ. ಇಲ್ಲೂ ಅದೇ ಕೆಲಸ ಆಗುತ್ತೆ. ನಾನು ಒರಾಕಲ್ ಮಾಡಿ ತೋರಿಸ್ಬೇಕಾದ್ರೆ ಎಷ್ಟೊಂದು ಎರರ್ಸ್ ಬರ್ತಾ ಇತ್ತು. ಅದನ್ನ ಫೈಂಡ್ ಔಟ್ ಮಾಡ್ತಾ ಇದ್ದಿದ್ದು ಯಾರು? ಕಂಪೈಲರ್. ಇಲ್ಲಿ DBMS ಸಾಫ್ಟ್ವೇರ್ ಒಳಗೆ ಕಂಪೈಲರ್ ಇರುತ್ತೆ. ಆ ಕಂಪೈಲರು ಒಂದೊಂದು ಕ್ಯಾಟಗರಿ ಆಫ್ ಕಮಾಂಡ್ಸ್ಗಳಿಗೆ ಒಂದೊಂದು ರೀತಿ ಕಂಪೈಲರು. ಈಗ ಸಿಗೆ ಒಂದೇ ಕಂಪೈಲರು, TC ಕಂಪೈಲರ್ ಇರುತ್ತೆ. ಇಲ್ಲಿ DMLಗೆನೆ DML ಕಂಪೈಲರು, DDLಗೆ DDL ಕಂಪೈಲರು, ಈ ರೀತಿ ಕಂಪೈಲರ್ಸ್ಗಳಿರುತ್ತೆ. DML ಕಂಪೈಲರ್ ಆ್ಯಂಡ್ ಆರ್ಗನೈಸರ್. ಇದು ಅಲ್ಲಿ ಏನೇ ಎರರ್ಸ್ ಇದ್ರೂ, ಈ ಥರ ಎರರ್ ಇದೆ, ನೀವು ಪ್ರಾಜೆಕ್ಟ್ ಮಾಡಬೇಕಾದ್ರೂ ಎಷ್ಟು ಎರರ್ ಬರ್ತಿತ್ತು, ಅದು ಸೆಲೆಕ್ಟ್ ಸ್ಟಾರ್ ಫ್ರಮ್ ಅಥವಾ ಇನ್ಸರ್ಟ್ ಇಂಟು ಈ ಥರದ್ರಲ್ಲೇ ಜಾಸ್ತಿ ಎರರ್ ಬರ್ತಿತ್ತು. ಅದು ತೆಗೆದು ಕೊಡ್ತಾ ಇದ್ದಿದ್ದೇನೆ DML ಕಂಪೈಲರ್. ಅದಷ್ಟೇ ಅಲ್ಲ, ಅದು ಕ್ವೇರಿ ತುಂಬ ಲೆಂತಿ ಆಗಿದ್ರೆ, ಈಗ ನಾನು ಸಿಂಪಲ್ ಕ್ವೇರಿ ಕೊಟ್ಟು ತೋರಿಸಿದ್ದೀನಿ, ಲೆಂತಿ ಕ್ವೇರೀಸು ಇರುತ್ತೆ. ಲೆಂತಿ ಕ್ವೇರೀಸ್ ಇದ್ದರೆ ಮತ್ತೆ ಅದು VB ಒಳಗೆ ಕ್ವೇರಿ ಆಗ್ತೀರಾ, ಎಂಬೆಡ್ ಮಾಡ್ತೀರಲ್ಲ, ಆಗ ತುಂಬ ಕೋಡಿಂಗ್ ಆಗೋಗುತ್ತೆ. ಅದನ್ನೆಲ್ಲ ಕೋಡಿಂಗು ಕಮ್ಮಿ ಆಗಿ, ಕೋಡಿಂಗ್ ಕಮ್ಮಿ ಆದರೆ ಬೇಗ ಎಕ್ಸಿಕ್ಯೂಷನ್ ಆಗುತ್ತೆ. ಅದನ್ನೆಲ್ಲ ಮಾಡಿ ಫೈನಲಿ ಅದನ್ನು ಇಲ್ಲಿ ಆರೋ ಮಾರ್ಕ್ ಇದೆ ನೋಡಿ, ಟ್ರಾನ್ಸಾಕ್ಷನ್ ಮ್ಯಾನೇಜರ್, ಈ ಸೆಕ್ಷನ್ಗೆ ಕಳಿಸೋ ಅಂಥದ್ದೇನೆ ಈ ಕ್ವೇರಿ ಎವ್ಯಾಲ್ಯೂಯೇಷನ್ ಎಂಜಿನ್. ನೀವು ಜಸ್ಟ್ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ತೀರಾ, ಬಟ್ ಅದು ಇದಿಷ್ಟು ಸ್ಟೆಪ್ನ ಪಾಸ್ ಥ್ರೂ ಆಗಿ ಫೈನಲಿ ಇಲ್ಲಿ ಸ್ಟೋರೇಜ್ ಮ್ಯಾನೇಜರ್ಗೆ ಯಾವ ಸೆಕ್ಷನ್ಗೆ ಹೋಗಬೇಕೋ ಅದಕ್ಕೆ ಹೋಗುತ್ತೆ. ಇದು ನಾನು ರಿಸಲ್ಟ್ ನೋಡೋಕ್ಕೆ ಕ್ಲಿಕ್ ಮಾಡಿದ್ಕೆ ಅಥವಾ ಆನ್ಲೈನ್ ಶಾಪಿಂಗ್ ಮಾಡಬೇಕಾದ್ರೆ ಕ್ಲಿಕ್ ಮಾಡಿದಾಗ ಆಗೋ ಅಂಥದ್ದು. ಬಟ್ ನಾನೀಗ ಯೂಸರ್ ನೇಮ್ ಪಾಸ್ವರ್ಡ್ ಕೊಟ್ಟು ವೆರಿಫಿಕೇಷನ್ ಮಾಡ್ತಾ ಇದ್ದೀನಿ ನನ್ನ DBMS ಸಾಫ್ಟ್ವೇರ್ಗೆ. ಆಗ ಎಲ್ಲೋಗುತ್ತೆ ಅದು? ಆಗ ನಾನು ರಿಸಲ್ಟು ನೋಡ್ತಿಲ್ಲ, ಶಾಪಿಂಗು ಮಾಡ್ತಾ ಇಲ್ಲ. ಈ ಟ್ರಾನ್ಸಾಕ್ಷನ್ನು ಅದು ಟ್ರಾನ್ಸಾಕ್ಷನ್ ಕ್ಯಾಟಗರಿಗೇನೆ ಬರಲ್ಲ, ಅದು ಆಥರೈಸೇಷನ್ ಕ್ಯಾಟಗರಿಗೆ ಬರುತ್ತೆ. ಯೂಸರ್ ನೇಮು ಪಾಸ್ವರ್ಡು ಇವ್ಯಾಲ್ಯೂಯೇಟ್ ಮಾಡೋದು. ಸೊ ಅದಕ್ಕೆ ಇಲ್ಲಿ ಅದೇ ಬೇರೆ ಟೈಪ್ ಕ್ವೇರಿ. ಅದು ಇಲ್ಲೂ ಇದೆ ಅಪ್ಲಿಕೇಶನ್ ಪ್ರೋಗ್ರಾಮ್ ಆಬ್ಜೆಕ್ಟ್ ಕೋಡ್. ಆಬ್ಜೆಕ್ಟ್ ಕೋಡ್ ಅಂದರೆ ಮೆಷಿನ್ ಕೋಡ್. ನೀವು ಸ್ಟಾರ್ಟಿಂಗ್ ಸೆಮ್ಮಲ್ಲೆಲ್ಲ ಓದಿದ್ದೀರಾ ಮೆಷಿನ್ ಕೋಡ್, ಆಬ್ಜೆಕ್ಟ್ ಕೋಡ್ ಅಂತ. ಅಂದರೆ ಅದೇನು, ಸಿಸ್ಟಮ್ಗೆ ನಮ್ಮ ಲ್ಯಾಂಗ್ವೇಜ್, ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅರ್ಥ ಆಗಲ್ಲ. ನೀವು VB ಏನು ಡೆವಲಪ್ ಮಾಡ್ತಾ ಇದ್ದೀರಾ, SQL ಏನು ಕ್ವೇರೀಸ್ ಎರಡು ಸೇರಿ ಎಕ್ಸಿಕ್ಯೂಷನ್ ಮಾಡ್ತಾ ಇದ್ದೀರಾ, ಅದು ಅರ್ಥ ಆಗಲ್ಲ. ಫಾರ್ ದಿ ಸಿಸ್ಟಮ್ ಅದೇನು ಮಾಡುತ್ತೆ, ನಿಮ್ಮ DBMS ಅಲ್ಲಿ ಟೇಬಲಲ್ಲಿ ಸ್ಟೋರ್ ಮಾಡಿರೋ ಡೇಟಾನೂ ಅರ್ಥ ಆಗಲ್ಲ. ಯಾಕಂದರೆ ಅದು ಆಲ್ಫಾಬೆಟ್ಸ್ ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಇರುತ್ತೆ. ಆಬ್ಜೆಕ್ಟ್ ಕೋಡ್ ಅಂದರೆ ಮೆಷಿನ್ ಕೋಡ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳುತ್ತೆ. ಅದನ್ನು ನೀವು ಕೊಟ್ಟಿರಾ ಏನು ಕ್ವೇರಿ ಇದೆ ಅದನ್ನು. ಕಂಪೈಲರ್ ಆ್ಯಂಡ್ ಲಿಂಕರ್. ಕಂಪೈಲರ್ ಆ್ಯಂಡ್ ಲಿಂಕರ್ ಆಗಲೇ ಹೇಳಿದೆ, ಕಂಪೈಲರ್ ಏನು ಕೆಲಸ ಮಾಡುತ್ತೆ ಅಂತ ಸೀನಲ್ಲೂ ನೋಡಿದ್ದೀರ. ಕಂಪೈಲ್ ಅಂತ ಕ್ಲಿಕ್ ಮಾಡಿದಾಗ ಏನು ಸ್ಕ್ರೀನ್ ಮೇಲೆ ಬರ್ತಾ ಇದ್ದಿದ್ದು ಅದೇ ವರ್ಕು ಇಲ್ಲೂ ಆಗುತ್ತೆ. ಬಟ್ ಇಲ್ಲಿ ಒಂದೇ ಒಂದು ಲೈನ್ ಕ್ವೇರಿಗೆ ಏನಕ್ಕೆ ಅಂತ ನೀವು ಅನ್ಕೋಬಹುದು. ಆ ಒಂದೇ ಒಂದು ಲೈನು ಯಾವ್ದಾರೋ VB ಜೊತೆನೋ ಜಾವಾ ಜೊತೆನೋ PHP ಜೊತೆನೋ ಎಂಬೆಡ್ ಆಗಿರುತ್ತಲ್ಲ, ಎಂಬೆಡ್ ಆಗಿ ಅದಕ್ಕೆ ಅದು ಕಂಪ್ಯಾಟಿಬಲ್ ಆಗಿ ಅದೆಲ್ಲ ಸಿಂಟ್ಯಾಕ್ಸ್ ಕರೆಕ್ಟಾಗಿದ್ದು ಅಲ್ಲಿಂದ ಅದು ಆಕ್ಸೆಸ್ ಒರಾಕಲ್ಲಿಂದ ಡೇಟಾ ತಂದ್ಕೊಡ್ಬೇಕಲ್ಲ, ಅದಷ್ಟು ಕೆಲಸ ಮಾಡಂಗೆ ನೋಡ್ಕೊಳ್ಳೋದು, ಅಲ್ಲಿ ಏನು ಎರರ್ ಇಲ್ಲದೆ ಇರೋಂಗೆ ನೋಡ್ಕೊಳ್ಳೋ ಅಂಥದ್ದು ಕಂಪೈಲರ್. ಮತ್ತು ಡೇಟಾಬೇಸು, ಅಪ್ಲಿಕೇಶನ್ ಪ್ರೋಗ್ರಾಮು, ಇವನ್ನೆಲ್ಲ ಈಗ VB ಆಕ್ಸೆಸ್ ಇವೆರಡು ಲಿಂಕ್ ಆಗಬೇಕು. ನೀವು ಕೋಡಿಂಗ್ ಬರಿತೀರಾ,
ಬಟ್ ನಾನು ಹೇಳಿದೆ ಸಿಸ್ಟಮ್ಗೆ ಅರ್ಥ ಆಗಲ್ಲ ನಾವು ಬರೆಯೋ ಕೋಡಿಂಗು. ಸೊ ಆಗ ಲಿಂಕರ್ ಏನು ಮಾಡುತ್ತೆ, ಮೆಷಿನ್ ಲ್ಯಾಂಗ್ವೇಜ್ಗೆ ಕನ್ವರ್ಟ್ ಆಗಿರುತ್ತಲ್ಲ ಆಬ್ಜೆಕ್ಟ್ ಕೋಡ್, ಅದನ್ನು ಲಿಂಕ್ ಮಾಡುತ್ತೆ. ಮತ್ತು ಕೆಲವೊಂದರಲ್ಲಿ ಬಿಲ್ಟ್ ಇನ್ ಫಂಕ್ಷನ್ಗಳು ಯೂಸ್ ಮಾಡಿರ್ತೀರ. ಆ ಬಿಲ್ಟ್ ಇನ್ ಫಂಕ್ಷನ್ಗಳನ್ನ ನೀವು ಏನಾದ್ರು VB ಲ್ಯಾಂಗ್ವೇಜಲ್ಲಿ ಯೂಸ್ ಮಾಡಿದರೆ ಅದನ್ನು ನಿಮ್ಮ ಡೇಟಾಬೇಸನ್ನು ಮತ್ತು ನಿಮ್ಮ VB ಪ್ರೋಗ್ರಾಮ್ ಅದಷ್ಟು ಲಿಂಕ್ ಮಾಡೋದೇ ಲಿಂಕರ್. ಇವೆಲ್ಲನೂ ಅಷ್ಟೇ ಸಿಸ್ಟಮ್ ಸಾಫ್ಟ್ವೇರ್ಗಳು. ನೀವು ಆ್ಯಪ್ ಅಂತ ಅಪ್ಲಿಕೇಶನ್ ಯೂಸ್ ಮಾಡೇ ನಿಮಗೆ ಗೊತ್ತಿರೋದು, ಬಟ್ ಇವೆಲ್ಲನೂ ಸಿಸ್ಟಮ್ ಸಾಫ್ಟ್ವೇರ್. ನೀವು ಸ್ಟಾರ್ಟಿಂಗ್ ಸೆಮ್ಮಲ್ಲಿ ಓದಿರ್ತೀರ ಸಿಸ್ಟಮ್ ಸಾಫ್ಟ್ವೇರ್, ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂತ. ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂದರೆ ಆ್ಯಪ್ಗಳು ಅಷ್ಟೇ. ಸಿಸ್ಟಮ್ ಸಾಫ್ಟ್ವೇರ್ ಅಂದರೆ ಕಂಪೈಲರ್, ಲಿಂಕರ್, ಲೋಡರ್, ಇವೆಲ್ಲನೂ ಸಿಸ್ಟಮ್ ಸಾಫ್ಟ್ವೇರ್ಸ್. ಇದು ನಮಗೆ ಕಣ್ಣು ಕಾಣಿಸಲ್ಲ, ಬಟ್ ಇವೆಲ್ಲ ವರ್ಕ್ ಆಗ್ತಿರೋದ್ರಿಂದ ನಾವು ಸ್ಕ್ರೀನ್ ಮೇಲೆ ಅಷ್ಟು ಕಂಫರ್ಟೇಬಲ್ ಆಗಿ ನೋಡ್ತಾ ಇರೋಂಥದ್ದು. ಸೊ ಇದಿಷ್ಟು ಕೆಲಸನ ನಿಮ್ಮ ಕ್ವೇರಿ ಪ್ರೊಸೆಸರ್ ಮಾಡುತ್ತೆ. ಇದಕ್ಕೆ ಎಕ್ಸ್ಪ್ಲನೇಷನ್ ಅಗೈನ್ ಇದು ನಾನು ನೋಟ್ಸ್ ಶೇರ್ ಮಾಡಿದ್ದೀನಿ, ಇಲ್ಲಿ ನಿಮಗೆ ಸಿಗುತ್ತೆ. ಇದು ಕ್ವೇರಿ ಪ್ರೊಸೆಸರ್ಗೆ ನಾನು 2 ವಿಡಿಯೋಯಿಂದ 1 ಅವರ್ ಎಕ್ಸ್ಪ್ಲನೇಷನ್ ಆಗಿದೆ. ಅದಷ್ಟು ಸೇರಿ ಇಲ್ಲಿ ನಿಮಗೆ ತುಂಬ ಲೆಂತಿ ಆಗಿಲ್ಲ, ಬ್ರೀಫಾಗಿ ಇಲ್ಲಿ ಎಕ್ಸ್ಪ್ಲನೇಷನ್ ಇದೆ, ಇದನ್ನು ಓದ್ಕೋಬೋದು. ಕ್ವೇರಿ ಆಪ್ಟಿಮೈಸೇಷನ್ ಅಂದರೆ ಯಾವುದು ಫಾಸ್ಟ್ ಎಕ್ಸಿಕ್ಯೂಷನ್ ಆಗುತ್ತೆ ಆ ಬೆಸ್ಟ್ ಕ್ವೇರಿ, 2-3 ಥರ ಕ್ವೇರಿ ಅದೇ ಜನರೇಟ್ ಮಾಡಿಕೊಂಡು ಬೆಸ್ಟ್ ಕ್ವೇರಿ ಫಾಸ್ಟರ್ ಎಕ್ಸಿಕ್ಯೂಷನ್ ಆಗಬೇಕು, ಲೆಂತ್ ಜಾಸ್ತಿ ಇರಬಾರ್ದು, ಮತ್ತು ಸ್ಟೋರೇಜ್ ಸ್ಪೇಸು ಜಾಸ್ತಿ ತಗೋಬಾರ್ದು, ಈ ಥರ ಯಾವುದು ಇಲ್ಲದೆ ಇರೋ ಅಂಥದ್ದೇ ಬೆಸ್ಟ್ ಕ್ವೇರಿ. ಆ ಕ್ವೇರಿನ ಕ್ವೇರಿ ಆಪ್ಟಿಮೈಸರು ಚೂಸ್ ಮಾಡಿ ಇಲ್ಲಿ ಕಳಿಸುತ್ತೆ ಕ್ವೇರಿ ಎವ್ಯಾಲ್ಯೂಯೇಷನ್ ಇಂಜಿನ್ಗೆ. ಆ ಕ್ವೇರಿ ಎವ್ಯಾಲ್ಯೂಯೇಷನ್ ಇಂಜಿನ್ನು ಅಲ್ಲಿಂದ ಕ್ವೇರಿನ ಸ್ಟೋರೇಜ್ ಮ್ಯಾನೇಜರ್ಗೆ ಕಳಿಸುತ್ತೆ. ಅಲ್ಲಿಂದ ನಿಮಗೆ ಇಲ್ಲಿ ಫೈನಲಿ ಹಾರ್ಡ್ ಡಿಸ್ಕಲ್ಲಿ ಸ್ಟೋರ್ ಆಗುತ್ತೆ. ನೋಡಿ, ನಾವು ಇಲ್ಲಿ ಕೂತ್ಕೊಂಡು ರಿಸಲ್ಟ್ ಎಂಟ್ರಿ ಮಾಡೋದು ಅಥವಾ ಆನ್ಲೈನ್ ಶಾಪಿಂಗಲ್ಲಿ ಶಾಪಿಂಗ್ ಮಾಡೋ ಅಂಥದ್ದು ಇಲ್ಲಿಂದ ಸ್ಟಾರ್ಟ್ ಆಗಿ ಅದು ಇಲ್ಲಿಗೆ ಎಂಡ್ ಆಗುತ್ತೆ. ಇದು ಜನರಲ್ ಡಯಾಗ್ರಾಮು. ನಾನು ಇದೇನೆ ಯೂಶಲಿ ಇದನ್ನೇ ನಾನು ಹೇಳೋದು. ಯೂಸರ್ ಡೇಟಾಬೇಸ್ ಸಿಸ್ಟಮ್ 2 ಟೈರ್ 3 ಟೈರ್. ಯೂಸರು ನೀವು ರಿಸಲ್ಟ್ ಎಕ್ಸಾಂಪಲ್ ತಗೊಂಡ್ರೆ ರಿಸಲ್ಟ್ ನೋಡ್ತಿದ್ದೀರಾ, ಆನ್ಲೈನ್ ಶಾಪಿಂಗ್ ಎಕ್ಸಾಂಪಲ್ ತಗೊಂಡ್ರೆ ಆನ್ಲೈನ್, ಫೇಸ್ಬುಕ್ ಯೂಸ್ ಮಾಡ್ತಿದ್ದೀರಾ, ಇಲ್ಲಿದ್ದೀರಾ ನೀವು. ಇದು ಅಪ್ಲಿಕೇಶನ್ ಕ್ಲೈಂಟ್ ಅಂದರೆ ನಿಮ್ಮ ವಾಟ್ಸ್ಯಾಪು, ನಿಮ್ಮ ಫೇಸ್ಬುಕ್ಕು, ನೀವು ರಿಸಲ್ಟ್ ನೋಡ್ತಾ ರಿಜಿಸ್ಟರ್ ನಂಬರ್ ಎಂಟ್ರಿ ಮಾಡೋಕ್ಕೆ ಸ್ಕ್ರೀನ್ ಮುಂದೆ ಕೂತಿದ್ದೀರಲ್ಲ ಆ ಸ್ಕ್ರೀನು. ಆನ್ಲೈನ್ ಶಾಪಿಂಗ್ ಮಾಡ್ತಿದ್ರೆ ಆನ್ಲೈನ್ ಶಾಪಿಂಗ್ ಮಾಡ್ತಿರೋ ಸ್ಕ್ರೀನ್, ಅಥವಾ ಅಮೆಝಾನೋ ಫ್ಲಿಪ್ಕಾರ್ಟೋ ಇದ್ರದ್ದು ಆ್ಯಪು. ಇಲ್ಲಿ ಏನಿದೆ ಅದು ಯೂಸರ್ ಅಂದರೆ ನಾವು ಯಾರಾಗಿರ್ತೀವಿ, ನಾವು ಯಾವ ಅಪ್ಲಿಕೇಶನ್ ಯೂಸ್ ಮಾಡ್ತೀವಿ ಅದ್ರ ಮೇಲೆ ನಮ್ಮ ರೋಲ್ ಚೇಂಜ್ ಆಗುತ್ತೆ ಯೂಸರ್. ಈಗ ನೀವು ಲ್ಯಾಬಿಗೆ ಬಂದು ಕೋಡಿಂಗ್ ಮಾಡ್ತಿದ್ರೆ ನೀವಲ್ಲಿ ಅಪ್ಲಿಕೇಶನ್ ಪ್ರೋಗ್ರಾಮರ್ ಆಗಿರ್ತೀರ. ಅದೇ ನೀವು ಮನೇಲಿ ಕೂತ್ಕೊಂಡು ಏನೋ ಬ್ರೌಸಿಂಗೋ ಅಥವಾ ಶಾಪಿಂಗೋ ಮಾಡ್ತಿದ್ರೆ ಅಲ್ಲಿ ನೀವು ನೇವ್ ಯೂಸರ್ ಆಗಿರ್ತೀರ. ನಿಮ್ಮ ರೋಲು ನೀವು ಯಾವ ಆ್ಯಪ್ ಯೂಸ್ ಮಾಡ್ತಿದ್ರೆ ಅದ್ರ ಮೇಲೆ ಚೇಂಜ್ ಆಗುತ್ತೆ. ನೆಟ್ವರ್ಕ್ ಮಧ್ಯ ನಿಮ್ಮ ಪ್ರಾಜೆಕ್ಟಲ್ಲಿ ನೆಟ್ವರ್ಕ್ ಇಲ್ಲ ಅಷ್ಟೇ, ಮಧ್ಯ ನೆಟ್ವರ್ಕ್ ಇದೆ. ಸರ್ವರ್ ತುಮಕೂರಲ್ಲಿ ಸರ್ವರ್ ಇದೆ, ಅಮೆಝಾನಲ್ಲಿ ಶಾಪಿಂಗ್ ಮಾಡ್ತಿದ್ರೆ UK ಸರ್ವರ್ ಇದೆ, ಬ್ಯಾಂಗ್ಳೂರಲ್ಲಿ ಫ್ಲಿಪ್ಕಾರ್ಟ್ ಯೂಸ್ ಮಾಡ್ತಿದ್ರೆ ಬ್ಯಾಂಗ್ಳೂರಲ್ಲಿ ಫ್ಲಿಪ್ಕಾರ್ಟ್ ಸರ್ವರ್ ಇದೆ. ಆ ಸರ್ವರ್ ಒಳಗೆ ಡೇಟಾಬೇಸ್ ಸಿಸ್ಟಮ್ ಇದೆ. ಇದೇ DBMS ಆರ್ಕಿಟೆಕ್ಚರ್. ಹೀಗೇನೆ ಇದೇನು ಇವತ್ತು ಕಂಪ್ಯೂಟರ್ ಇಂಡಸ್ಟ್ರಿ ಇದೆ ಅದು ವರ್ಕ್ ಆಗ್ತಿರೋದೆ ಇಷ್ಟು ಬೇಸಿಸ್ ಮೇಲೆ. ಇದನ್ನೇ ನಾನು ನಿಮಗೆ ಮೀಟ್ ಮಾಡಿದಾಗಲಿಂದ ಹೇಳ್ತಾ ಇರೋದು. 3 ಟೈರ್ ಆರ್ಕಿಟೆಕ್ಚರ್, ದಿಸ್ ಈಸ್ ಕಂಪ್ಯೂಟರ್ ಸೈನ್ಸ್. DBMS ಮೇಲೆ ನಿಂತಿದೆ ನೋಡಿ. ಇದು ನಾವು ಯೂಸರ್ಸ್ ಎಲ್ಲ ಕ್ಲೈಂಟ್ಸು ಯೂಸ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ, ಬಟ್ ಎಲ್ಲ ಆಗ್ತಿರೋದು ಕೆಲಸ ಈ ಸರ್ವರಲ್ಲಿ. ಮೇಜರ್ ಪಾರ್ಟ್ ಆಫ್ ಕಂಪ್ಯೂಟರ್ ಸೈನ್ಸ್ ಈ ಪೋರ್ಷನ್ ಸರ್ವರ್. ಇದು ಡೆವಲಪ್ಮೆಂಟ್ ಅಷ್ಟೇ. ಇಲ್ಲೆಲ್ಲ ಏನಾಗ್ತಿದೆ ಅಂತ ಗೊತ್ತಿಲ್ಲದೆ ಎಲ್ಲರೂ
ಈ ಲೆವೆಲಲ್ಲಿ ಯೂಸ್ ಮಾಡ್ತಾ ಇದ್ದಾರೆ ಯೂಸರ್ಸ್. ಆಸ್ ಎ ಸಿ ಎಸ್ ಸ್ಟೂಡೆಂಟ್ಸ್ ನಿಮಗೆ ಇಷ್ಟು